ಸೊ ಮೊದಲು ಕತ್ನೋವು ಇರೋದು, ಮತ್ತು ಅದು ಗಾಳಿ ಗಿಳಿ ಸೋಕೋದಿರೋದು, ಸಣ್ಣ ಪುಟ್ಟ ಪ್ರಾಬ್ಲಮ್ಗಳೆಲ್ಲ ಇತ್ತು. ಸೊ ಈ ತಾಯಿ ಹತ್ರ ಬಂದಮೇಲೆ ಸೊ ಇವಾಗೆಲ್ಲ ಕ್ಲಿಯರ್ ಆಗಿದೆ ಸರ್. ನಾನು ಹಿಂಗೆ ಜೀವ ಚೆನ್ನಾಗಿಲ್ದಿರ ಇತ್ತು. ಒಂದು 2-3 ವರ್ಷನಿಂದ ಕಾಯಿಲೆ ಬಿದ್ದಿದ್ದೆ. ಹಾಸ್ಪಿಟ್ಲಿಗೆ ಹೋದ್ರೂ ಏನೂ ಇಲ್ಲ ಅಂತ ಇದ್ರು. ಇದು ದೆವ್ವ ಐತೆ ಅಂತ ಹೇಳಿದ್ರು. ಆ ದೆವ್ವ ಹೋದಾಗ ನಿಂಕ ನಾನು 1 ವರ್ಷನಿಂಕ ನನಗೆ ಏನು ತಲೆನೋವು, ಮುಖ ನೋವು, ಕೈ ಕಾಲು ನೋವು ಏನೂ ಇಲ್ಲ, ಆರಾಮಾಗಿದ್ದೆ. ಮನುಷ್ಯನ ಕಣ್ದೃಷ್ಟಿ ಎಲ್ಲ ದಾಟಿದ್ರೆ ಮಾಟ ಮತ್ತೆ ಏನೋ ತೊಂದರೆ ಇಲ್ಲದೆ ಬರೋಂಥವ್ರಿಗೆ ಇಲ್ಲೇ ದೇವಸ್ಥಾನ ಹತ್ತಿರ ತಡೆ ಓಡಿಸ್ತೀರಿ. ಮೆಡಿಸಿನ್ ತಗೊಂಡು ಕೂಡ ನಮ್ಮ ಆರೋಗ್ಯ ಹಂಗೆ ಏರುಪೇರಲ್ಲೇ ಇದೆ ಅಂತ ಹೇಳಿದ್ರೆ ಅಂತವ್ರು ದಯವಿಟ್ಟು ಈ ಯಲ್ಲಮ್ಮನ ದೇವಸ್ಥಾನಕ್ಕೆ ಬನ್ನಿ. ಒಂದ್ಸಲ ಬಂದು ಕುತ್ಕೊಂಡು ಚೆಕ್ ಮಾಡಿಸ್ಕೊಳ್ಳಿ. ನೆಗೆಟಿವ್ ಎನರ್ಜಿ ನಿಮ್ಮ ಕಡೆ ಸೋಗದೆ ಇರೋ ತರ ಕೂರಿಸಿ ಅಲಗಾಕಿ ನಿಮ್ಗೆ ಆಶ್ವಾಸನೆ ಕೊಟ್ಟು ಕಳಿಸ್ತಾರೆ. ಇದು ಮಾಸ್ತನಹಳ್ಳಿ ಬೆಂಗಳೂರಿಂದ 20 ಕಿಲೋಮೀಟರ್ ಇದೆ. ಜಿಗಣಿ ಪಕ್ಕ ಮಾಸ್ತನಹಳ್ಳಿ ಅಂತ ತಾಯಿ ಯಲ್ಲಮ್ಮ ತಾಯಿ ದೇವಸ್ಥಾನ ಅಂತ. ಇಲ್ಲಿ ಬಂದು ಜಾಸ್ತಿ ಹುಷಾರಲ್ದವ್ರು ಅಂದ್ರೆ ಮೆಡಿಕಲ್ ಅಲ್ಲಿ ಯಾರ್ಯಾರು ಹುಷಾರಲ್ಲಿ ನಾರ್ಮಲ್ ಇದ್ದು, ರಿಪೋರ್ಟ್ ಎಲ್ಲ ನಾರ್ಮಲ್ ಇದ್ದು ಅಂಥವ್ರು ಬಂದು ಇಲ್ಲಿ ದೇವಿ ಹತ್ರ ಚೆಕ್ ಮಾಡಿಸ್ಕೊಂತಾರೆ. ಮೈಯಲ್ಲಿ ಏನಾದ್ರು ನೆಗೆಟಿವ್ ಎನರ್ಜಿ ಏನಾದ್ರು ಇದ್ರೆ ಅಂಥವ್ರನ್ನೆಲ್ಲ ಬಿಡಿಸಿ ಇಲ್ಲಿ ಪರಿಹಾರ ಮಾಡಿ ಕಳಿಸ್ತೀರಿ. ಮತ್ತೆ ಯಾರ್ಯಾರು ಮಾಟ ಮಂತ್ರ, ದೃಷ್ಟಿ ತಡೆ ಆಗಿರೋದು, ಮತ್ತೆ ಗಾವ್ ಹೊಡೆದಿರುತ್ತೆ ಅಂಥವೆಲ್ಲ ಇಲ್ಲಿ ಪರಿಹಾರ ಮಾಡ್ತೀವಿ ದೇವಿ ಹತ್ರ. ಈ ಮಾಮೂಲಿ ಜನಗಳಿಗೆಲ್ಲ ತಡೆ ಹೊಡೆದು ಕಳಿಸ್ತೀರಿ 3 ಸತಿ. ಈ ದೆವ್ವ ಹಿಡಿದಾಗಲ ಆ ಥರ ಏನಾದ್ರು ಗ್ರಹ ಹಿಡಿದು ಮತ್ತೇನಾದ್ರು ಚೌಡಿ ಅಂಥವ್ರೆಲ್ಲ ಬಿಡಿಸಿ ಕಳಿಸಿ ವಾಸಿ ಮಾಡ್ತೀರಿ ಅಂತ. ಬಂದು ಇಲ್ಲಿ ಉಳ್ಕೊಂಡು ಸ್ಟೇ ಮಾಡಿ ಹೋಗ್ಬೋದು. ಹಳಿ ಸಮಸ್ಯೆ ಇದ್ರೆ ಅವ್ರಿಗೆ ನೈಟಲ್ಲಿ ನಿದ್ದೆ ಬರಲ್ಲ, ಮೇಲೆ ಬಂದು ಯಾರು ಅಮ್ಗದಂಗೆ ಆಗೋದು, ಊಟ ಮಾಡೋಕ್ಕಾಗಲ್ಲ, ಕೆಲವ್ರು ಊಟ ಜಾಸ್ತಿ ತಿನ್ನೋದು, ಮೆಂಟಲಿ ಅಪ್ಸೆಟ್ ಆಗಿರ್ತಾರೆ ಅವರು. ಎಷ್ಟೇ ಹಾಸ್ಪಿಟಲ್ ತೋರಿಸು ಮೆಡಿಸಿನ್ ತಗೊಂಡ್ರು ಅವ್ರಿಗೆ ನಾರ್ಮಲಲ್ಲಿ ಇರಲ್ಲ ಅವರು. ಆ ಥರ ಮನೆಯಲ್ಲೇ ಕೆಲವ್ರಿಗೆ ರೇಗ್ ಕೊಡುತ್ತೆ, ಕೆಲವ್ರಿಗೆ ರೇಗಲ್ಲ. ಮನೇಲಿ ದೇವಸ್ಥಾನಕ್ಕೆ ಬಂದರೆ ಕೆಲವ್ರಿಗೆ ರೇಗೋದು. ಆ ಥರ ವ್ಯವಸ್ಥೆ 3 ಟೈಮು ಊಟ ಇರುತ್ತೆ, ಸ್ನಾನದ ವ್ಯವಸ್ಥೆ ಇರುತ್ತೆ, ಎಲ್ಲ ವ್ಯವಸ್ಥೆ ಇದೆ. ಬಂದು ದೇವಸ್ಥಾನದಲ್ಲಿ ಆ ಥರ ಹುಷಾರಿದ್ರೆ ದೇವ್ರ ಹತ್ರನೇ ಮಲ್ಕೊಳಕ್ಕೆ ಬಿಡ್ತೀವಿ, ದೇವ್ರ ಹತ್ರನೇ ಮಲಗಬೇಕು. ಸೊ ನನ್ನ ಹೆಸರು ಬಂದ್ಬಿಟ್ಟು ಬಾಬು ನಾಯ್ಕ ಅಂತೇಳಿ. ಸೊ ನನ್ನ ಸ್ವಂತವ್ರು ಪಾವಗಡ. ಸೊ ನಾವು ಸುಮಾರು ಸಲ ನಮ್ಮ ಮಿಸ್ಸಸ್ಗೆ ಹಾಸ್ಪಿಟ್ಲ್ದು ಅದೆಲ್ಲ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡ್ತಿದ್ದೆ. ದುಡ್ಡು ಅಂತಂದರೆ ಬರೀ ಹಾಸ್ಪಿಟ್ಲಲ್ಲೆಲ್ಲ ನಾರ್ಮಲ್ ರಿಪೋರ್ಟ್ ಅಂತ ಬರೋದು. ಸೊ ಇದೇ ಥರ ನಮ್ಮ ಅತ್ತೆ ಮಾವ ವಿಡಿಯೋ ನೋಡಿ ಈ ಥರ ದೇವಸ್ಥಾನಕ್ಕೆ ಹೋಗಿ ಅಂತ ಕಳಿಸ್ಕೊಟ್ರು. ಈ ಅಡ್ರೆಸ್ ಎಲ್ಲ ಕೇಳ್ಕೊಂಬಂದೆ. ಇಲ್ಲಿ ಕೇಳ್ಕೊಂಬಂದಾದ್ಮೇಲೆ ನಮ್ಗೆ ಇಲ್ಲಿ ಒಳ್ಳೆ ಪರಿಹಾರ ಮಾಹಿತಿ ಸಿಕ್ಕಿದೆ. ಸೊ ಯಲ್ಲಮ್ಮ ತಾಯಿ ಹತ್ರ ಬಂದಮೇಲೆ ನಮ್ಮ ಮಿಸ್ಸಸ್ಗೆ ಹೋಗಿ ತೊಂದರೆಗಳು ಏನೂ ಇಲ್ಲ. ಸೊ ಮೊದಲು ಕತ್ನೋವು ಇರೋದು, ಮತ್ತು ಅದು ಗಾಳಿ ಗಿಳಿ ಸೋಕೋದಿರೋದು, ಸಣ್ಣ ಪುಟ್ಟ ಪ್ರಾಬ್ಲಮ್ಗಳೆಲ್ಲ ಇತ್ತು. ಸೊ ಈ ತಾಯಿ ಹತ್ರ ಬಂದಮೇಲೆ ಸೊ ಇವಾಗೆಲ್ಲ ಕ್ಲಿಯರ್ ಆಗಿದೆ ಸರ್. ನಮ್ಮ ಮಿಸ್ಸಸ್ಗೆ ಮಿನಿಮಮ್ ಅಂತಂದರೆ ತೊಂದರೆ 1.5 ವರ್ಷ ಇತ್ತು. ನಾನು ಅಮೌಂಟ್ ಅಂತ ಒಂದು 10-15 ಲಕ್ಷ ಗಂಟ ಖರ್ಚು ಮಾಡಿದ್ವಿ. ಸೊ ಎಲ್ಲಿ ನೋಡಿದ್ರು ಎಂಥ ಅಪೋಲೋ ಹಾಸ್ಪಿಟ್ಲು, ದೊಡ್ಡ ಹಾಸ್ಪಿಟ್ಲ್ ಎಲ್ಲ ತೋರಿಸಿದ್ದೀನಿ. ಮಣಿಪಾಲು, ಅಪೋಲೋ, ಫೋರ್ಟಿಸು ಎಲ್ಲ ಕಡೆ ಹೋಗ್ರು ನಾರ್ಮಲ್ ರಿಪೋರ್ಟ್. ಸೊ ಹಂಗಾಗಿಬಿಟ್ಟು ಆಮೇಲೆ ಲಾಸ್ಟಿಗೆ ದೇವಸ್ಥಾನ ತಾಯಿ ಹತ್ರ ಬಂದ್ವಿ. ತಾಯಿ ಹತ್ರ ಬಂದಮೇಲೆ ಒಳ್ಳೆ ಪರಿಹಾರ ಸಿಕ್ಕಿದೆ ಯಲ್ಲಮ್ಮ ತಾಯಿ ಹತ್ರ ಬಂದಮೇಲೆ. ಸೊ ಏನು ತೊಂದರೆ ಇಲ್ಲ, ಪ್ರಾಬ್ಲಮ್ ಇಲ್ಲ. ನನ್ನ ಹೆಸರು ಮಹೇಶ್ ಅಂತ. 3 ದಿನಗಳ ಹಿಂದೆ ನಮ್ಮ ಅಣ್ಣನಿಗೆ ಎದೆ ನೋವು ಅಂತ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ವಿ. ಎದೆ ನೋವು, ತಲೆನೋವು ಅಂತ ಹಿಂಗೆ ಸಾಮಾನ್ಯ ಕಾಯಿಲೆ ಅನ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ವಿ. ಹಾಸ್ಪಿಟ್ಲಿಗೆ ಹೋದ್ಮೇಲೆ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ವಿ. ಸ್ಕ್ಯಾನಿಂಗಲ್ಲೆಲ್ಲ ನಾರ್ಮಲ್ ರಿಪೋರ್ಟ್ ಬಂತು. ನಾರ್ಮಲ್ ರಿಪೋರ್ಟ್ ಬಂದಮೇಲೆ ಏನು ಮಾಡೋಕ್ಕೆ ತಲೆ ತೋಚಿಲ್ಲ. ದೇವಸ್ಥಾನ ನೋಡಿದ್ಮೇಲೆ ಈ ಥರ ನೆಗೆಟಿವ್ ಏನಾನ ಇದ್ರೆ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಕಾಲೆಲ್ಲ ಊದ್ಕೊಂತ ಇತ್ತು, ಮುಖ ಊದ್ಕೊಂತ ಇತ್ತು, ಹೊಟ್ಟೆ ಊದ್ಕೊಂತ ಇತ್ತು. ಏನಂತ ಗೊತ್ತಾಗ್ಲಿಲ್ಲ. ಇಲ್ಲಿ ಬಂದ್ಮೇಲೆ ಗಾಳಿ ಇದೆ ಅಂತ ಹೇಳಿದ್ರು. ಕೂರಿಸಿ ಚೆಕ್ ಮಾಡಿದ್ರು ಇದೆ ಅಂತ ಹೇಳಿದ್ರು. ಆಮೇಲೆ ಕುತ್ಕೊಂಡು ಬಿಡಿಸಿದ್ರು, ಅಲ್ಗಾಕಿದ್ರು, ಚೆನ್ನಾಗಿದ್ದಾರೆ ಇವಾಗ. ಬಟ್ ಸಮಸ್ಯೆ ಮಾತ್ರ ತುಂಬಾ ಇತ್ತು. ಕೈ ಊದ್ಕೊಂತ ಇತ್ತು, ಎದೆ ನೋವು ಅಂತ ಹೇಳ್ತಾ ಇದ್ದ, ಹೊಟ್ಟೆ ನೋವು ಅಂತ ಹೇಳ್ತಾ ಇದ್ದ. ಸಮಸ್ಯೆ ಏನು ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ. ಹಾಸ್ಪಿಟ್ಲಲ್ಲೇ ಕನ್ಫ್ಯೂಸ್ ಆಗ್ಬಿಟ್ಟಿರೋರು. ಸುಮ್ಮನೆ ಆ ಸ್ಕ್ಯಾನಿಂಗ್ ಮಾಡಿ ಈ ಸ್ಕ್ಯಾನಿಂಗ್ ಮಾಡಿ ಅಂತ ನಮ್ಗೆ ಇದು ಮಾಡ್ತಿದ್ರು. ಆದ್ರೂ ಅವ್ನಿಗೆಲ್ಲ ರಿಪೋರ್ಟ್ ಸ್ಕ್ಯಾನಿಂಗ್ ಮಾಡ್ತಾ ಇದ್ದಾಗೆಲ್ಲ ರಿಪೋರ್ಟ್ ನಾರ್ಮಲ್ ಬರ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಹೇಳ್ತಾನೆ ಇದ್ರು. ನಮ್ಗೆ ಸ್ವಲ್ಪ ಡೌಟ್ ಬಂದು ಇಲ್ಲಿ ಬಂದು ಕುಂಡಿಸಿ ನೋಡಿದ್ಮೇಲೆ ನೆಗೆಟಿವ್ ಎನರ್ಜಿ ಇದೆ ಅಂತ ಹೇಳಿದ್ರು. ಆಮೇಲೆ ಇಲ್ಲಿ ರುದ್ರೇಶ್ ಅಂತ ಅವ್ರು ಇದ್ದಾರೆ. ಅವ್ರು ಕೂರಿಸಿ ಚೆಕ್ ಮಾಡಿದ್ಮೇಲೆ ಇದೆ ಅಂತ ಹೇಳಿದ್ರು. ಇನ್ನು ಸ್ವಲ್ಪ ಹೊತ್ತು ಕೂರಿಸಿ ಬಿಡಿಸ್ತೀವಿ ಅಂತ ಹೇಳಿದ್ರು. ಹಂಗೆ ಬಿಡಿಸಿ ಚೆನ್ನಾಗಿ ಆಗಿದ್ದಾನೆ. ಇವಾಗ ಅಲ್ಗಾಕಿದ್ದಾರೆ, ಆರಾಮಾಗಿ ಕುತ್ಕೊಂಡಿದ್ದಾನೆ, ಚೆನ್ನಾಗಿದ್ದಾನೆ, ಏನು ಸಮಸ್ಯೆ ಇಲ್ಲ. ಮೆಡಿಸಿನ್ ತಗೊಂಡು ಕೂಡ ನಮ್ಮ ಆರೋಗ್ಯ ಹಂಗೆ ಏರುಪೇರಲ್ಲೇ ಇದೆ ಅಂತ ಹೇಳಿದ್ರೆ ಅಂತವ್ರು ದಯವಿಟ್ಟು ಈ ಯಲ್ಲಮ್ಮನ ದೇವಸ್ಥಾನಕ್ಕೆ ಬನ್ನಿ. ಒಂದ್ಸಲ ಬಂದು ಕುತ್ಕೊಂಡು ಚೆಕ್ ಮಾಡಿಸ್ಕೊಳ್ಳಿ. ಅವರು ಏನಾದ್ರೂ ನೆಗೆಟಿವ್ ಎನರ್ಜಿ ಇದ್ರೆ ಮಾತ್ರನೇ ಇದೆ ಅಂತ ಹೇಳೋದು. ಸುಮ್ಮನೆ ಐತೆ ಅಂತ ಹೇಳೋದಿಲ್ಲ. ಇದ್ರೆ ಮಾತ್ರ
ಇಲ್ಲೇ ಕೂರಿಸಿ ಬಿಡಿಸಿ ನಿಮಗೆ ಅವರು ಮತ್ತೆ ಇನ್ನು ಯಾವತ್ತು ನೆಗೆಟಿವ್ ಎನರ್ಜಿ ನಿಮ್ ಕಡೆ ಸೋಗದೆ ಇರೋ ತರ ಕೂರಿಸಿ ಅಲಗಾಕಿ ನಿಮ್ಗೆ ಆಶ್ವಾಸನೆ ಕೊಟ್ಟು ಕಳಿಸ್ತಾರೆ. ಒಂದ್ ವೇಳೆ ನಿಮ್ದೇನಾದ್ರೂ ಹರಕೆಗಳಿದ್ರೆ ಈ ಎಲ್ಲಮ್ಮನ ಕೈಗೆ ಹರಕೆಗಳು ಕಟ್ಟಿದ್ರೆ ನಿಮ್ಮದು ಏನೇ ಸಮಸ್ಯೆಗಳಿದ್ರು ಕೂಡ ನಿಮ್ಮ ವೈಯಕ್ತಿಕ ವಿಚಾರ ಒಳ್ಳೆ ವಿಚಾರವಾಗಿ ನೀವು ಏನೇ ಸಮಸ್ಯೆ ಎತ್ಕೊಬಂದು ಈ ಅಮ್ಮನಿಗೆ ಹರಕೆ ಕಟ್ಟಿದ್ರೆ ಈ ಅಮ್ಮ ಖಂಡಿತವಾಗ್ಲೂ ನಿಮ್ ಕೈ ಹಿಡಿತಾಳೆ. ಆ ನಂಬಿಕೆ ಅಂತೂ ನಮಗಿದೆ. ಇಲ್ಲಿ ದುಡ್ಡು ಕಾಸು ಯಾರು ಏನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಇನ್ನು ಊಟ ವ್ಯವಸ್ಥೆ ನೀರು ಎಲ್ಲ ಅವರೇ ಮಾಡಿದ್ದಾರೆ. ಇನ್ನು ಅದು ಬಿಟ್ರೆ ಬೇರೆ ಏನು ಖರ್ಚಿಲ್ಲ ಇಲ್ಲಿ. ನಮ್ದು ಕಾಜಿ ವಸೂಲಿ, ಹೊಸಕೋಟೆ ಹತ್ರ ಕಾಜಿ ವಸೂಲಿ ಸ್ವಾಮಿ. ನಾನು ಹಿಂಗೆ ಜೀವಕ್ಕೆ ಚೆನ್ನಾಗಿಲ್ದಿರ ಆಯ್ತು. ಒಂದ್ 2-3 ವರ್ಷನಿಂದ ಕಾಯಿಲೆ ಬಿದ್ದಿದ್ದೆ. ಹಾಸ್ಪಿಟ್ಲಿಗೆ ಹೋದ್ರೂ ಏನು ಇಲ್ಲ ಅಂತ ಇದ್ರು. ಹಿಂಗೆ ಮನೆ ಬಿಡ್ಬೇಕು ಅಂತ ನಮ್ಮಕ್ಕ ಜಾಸ್ತಿ ಪೂಜೆಗಳು ಆಯ್ತು, ಹಾಸ್ಪಿಟ್ಲ್ಗಳು ಆಯ್ತು, ಎಲ್ಲ ಆಯ್ತು. ಆ ಕಡೆ ಒಂದ್ ಕೈ ಈ ಕಡೆ ಒಂದ್ ಕೈ ಇಟ್ಕೊಂಡು ಓಡಾಡ್ತಾ ಇದ್ರು. ಬದುಕಲ್ಲ ಈ ಅಮ್ಮನ ಅಂತ ಮನೆ ಬಿಡ್ಬೇಕಾದ್ರು ಅಂದ್ರು. ಹೊಸಕೋಟೆ ಕಾಜಿ ಹೊಸಳ್ಳಿಯಿಂದ ಸರ್ಜಾಪುರಕ್ಕೆ ಬಂದೆ. ಸರ್ಜಾಪುರಕ್ಕೆ ಬಂದು ಒಂದ್ 2-3 ತಿಂಗಳು ಹಾಸ್ಪಿಟ್ಲಾಗೆ ನೋಡಿದೆ. ಅವಾಗೂ ಮೇಲಾಗಿಲ್ಲ, ಮನೆ ಬಿಟ್ಟು ಮೇಲಾಗಿಲ್ಲ. ಆಮೇಲೆ ಹಿಂಗೆ ನಮ್ಮ ಹಳ್ಳಿ ಅಂದ್ರು ಸುರೇಶ್ ಅಕ್ಕನ ಅಂತ ಮಗಳ ಗಂಡ ಬಂದು ಇಲ್ಲಿ ಕೃಷ್ಣ ದೊಡ್ಡಿ ಹತ್ರ ಐತಿ ಅಮ್ಮ, ಅಲ್ಲಿಗೆ ಹೋಗಿ ಹಾಸ್ಪಿಟ್ಲ್ ಇದ್ರ ದೇವಸ್ಥಾನದಾಗ ಒಂದ್ 3 ದಿವಸ ಇದ್ದೆ. ಇದು ದೆವ್ವ ಐತೆ ಅಂತ ಹೇಳಿದ್ರು. ಆ ದೆವ್ವ ಹೋದಾಗ ನಿಂಕ ನಾನು 1 ವರ್ಷ ಆಯ್ತು ಸಮಯ. 1 ವರ್ಷನಿಂಕ ನನಗೆ ಏನು ತಲೆನೋವು, ಮುಖ ನೋವು, ಕೈ ಕಾಲು ನೋವು ಏನೂ ಇಲ್ಲ, ಆರಾಮಾಗಿದ್ದೆ. ಇಲ್ಲಿ ವಿಶೇಷತೆ ಯಾರ ಅಂದ್ರೆ ಜನಗಳಿಗೆ ಯಾರೇ ದೃಷ್ಟಿ ಆಗಿರುತ್ತೆ, ಮನುಷ್ಯನ ಕಣ್ ದೃಷ್ಟಿ ಯಾರ ಎಲ್ಲ ದಾಟಿದ್ರೆ ಮಾಟ ಮತ್ತೆ ಏನೋ ತೊಂದರೆ ಇಲ್ಲದೆ ಬರೋಂಥವ್ರಿಗೆ ಇಲ್ಲೇ ದೇವಸ್ಥಾನ ಹತ್ತಿರದಿಂದ ತಡೆ ಹೊಡಿಸ್ತೀರಿ. ಮೊಟ್ಟೆ, ಕುಡಿಕೆ, ತೆಂಗಿನಕಾಯಿ, ನಿಂಬೆಹಣ್ಣೆಲ್ಲ ಇಟ್ಟು ನಾವೇ ದೇವಸ್ಥಾನ ಕಡೆಯಿಂದನೇ ತಡೆ ಹೊಡೆದು ಕಳಿಸ್ತೀರಿ. 1-3 ಸರಿ ಹೊಡೆಸ್ಕೊಂಡ್ರೆ ಸಾಕು ಅವ್ರು ಸಂಪೂರ್ಣವಾಗಿ ಗುಣ ಆಗ್ತಾರೆ.